ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ನಮ್ಮ ಮನೆಯ ಚೈತ್ರ ಗೌರಿಯ ಪೂಜೆಯನ್ನು ತೋರಿಸುತ್ತೇನೆ. ನಾನು ಮೊದಲು ನನ್ನ ಗೌರಿ ಪೆಟ್ಟಿಗೆಯ ಪೂಜೆಯನ್ನು ಮಾಡಿ ಆಮೇಲೆ ಗೌರಿಯನ್ನು ಸ್ಥಾಪನೆ ಮಾಡುತ್ತೇನೆ. ನಾನು ಮೊದಲೇ ಎಲ್ಲವನ್ನು ಜೋಡಿಸಿ ಇಟ್ಟುಕೊಂಡಿದ್ದೇನೆ. ಗೌರಿ ಕೂಡಿಸಲು ಏನೇನು ಬೇಕು ಅದನ್ನು ಎಲ್ಲ ಇಟ್ಟುಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ನಾವು ಗೌರಿಯನ್ನು ಒಂದು ತಂಬಿಗೆಯನ್ನು ಸುಣ್ಣದಿಂದ ಅಲಂಕರಿಸಿ ಅದನ್ನು ಅರಿಶಿಣ ಕುಂಕುಮ ಹಚ್ಚಿ ಅದರೊಳಗೆ ಮಂತ್ರಾಕ್ಷತೆ, ನೀರು, ಮಂತ್ರಾಕ್ಷತೆ, ಅರಿಶಿಣ ಕುಂಕುಮ ಹಾಕಿ ಅದರ ಮೇಲೆ ಎಲೆಯನ್ನು ಇಟ್ಟು ಆಮೇಲೆ ಒಂದು ಮಾವಿನಕಾಯಿಯನ್ನು ಇಟ್ಟು ಪೂಜೆ ಮಾಡುತ್ತೇವೆ. ತಂಬಿಗೆಯಲ್ಲಿ ಅಂದರೆ ಕಳಸದಲ್ಲಿ ಸ್ವಲ್ಪ ನೀರು, ವಿಳದೆ ಎಲೆ 5, ಮಾವಿನಕಾಯಿ ಇಡಬೇಕು. ವಿಳದೆಲೆ ಮತ್ತು ಮಾವಿನಕಾಯಿಯನ್ನು ಮುಂದಿನ ತದಿಗೆ ಅಥವಾ ಹನುಮನ್ ಜಯಂತಿಗೆ ಚೇಂಜ್ ಮಾಡಬಹುದು. ಆದರೆ ಕಳಸವು ಹಾಗೇ ಇರಬೇಕು. ಅದರಲ್ಲಿ ಮೇಲಿಂದ ನೀರನ್ನು ಹಾಕಬಹುದು. ಅಲ್ಲೇ ಪಕ್ಕದಲ್ಲಿ ಮರಳಿನಿಂದ ಮಾಡಿದ ಗೌರಿ ಕೂಡ ಇಟ್ಟಿದ್ದೇನೆ. ಅಂದರೆ ಉಸುಕಿನಿಂದ ಮಾಡಿದ ಗೌರಿ. ಈ ಗೌರಿ ಶಿವ ಮತ್ತು ಪಾರ್ವತಿಯ ಪೂಜೆ ಎಂದು ಮಾಡಲಾಗುತ್ತದೆ. ಇದು ಸೌಭಾಗ್ಯದ ಪೂಜೆ. ಆದುದರಿಂದ ಗೌರಿ ಶಂಕರನ ಪೂಜಾ ಎಂದೇ ಮಾಡಲಾಗುತ್ತದೆ. ಕೆಲವರು ಗೌರಿಯ ಮುಖವನ್ನು ಇಡುತ್ತಾರೆ. ಕೆಲವರು ತೊಟ್ಟಿಲ ಗೌರಿ ಕೂಡ ಕೂಡಿಸುತ್ತಾರೆ. ಅವರವರ ಮನೆಯ ಪದ್ಧತಿ ಪ್ರಕಾರ ಪೂಜೆ ಮಾಡಲಾಗುತ್ತದೆ. ಇದು ನಮ್ಮ ಮನೆಯ ಗೌರಿಯ ಚೈತ್ರ ಗೌರಿಯ ಪೂಜೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.